ಶಬಾನ್ ಅವರು ಅವ್ರ ಅಕ್ಕ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ಅಕ್ಕ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಕೇಳೋಣ. ಅಮ್ಮ ನಮಸ್ಕಾರ. ಏನು ಈ ಒಂದು ಘಟನೆ ಹೆಂಗೆ ಗೊತ್ತಾಯಿತು ನಿಮಗೆ? ಯಾವ ರೀತಿ ಇದನ್ನು ಅರಗಿಸ್ಕೊತಾ ಇದ್ದೀರಾ? ಅದಕ್ಕೆ ಹೇಳೋಕೆ ಶಬ್ದನೇ ಇಲ್ರಿ. ಅಂದ್ರೆ ನಮ್ಗೆ ರಾತ್ರಿ 3 ಗಂಟೆಗೆ ಗೊತ್ತಾಗಿದ್ರಿ. ನಮ್ಮ ಅಕ್ಕನ ಮಗ ಇಲ್ಲೇ ಇದ್ರೆ ಅವ್ನು ಹೇಳಿದ್ರಿ ಪೆಟ್ರೋಲ್ ಹಾಕಿ ಹಿಂಗೆ ಸುಟ್ಟಾರ ಅಂತ ಹೇಳಿ ನಮಗೆ ಫೋನ್ ಹಚ್ಚಿದ್ರಿ ರಾತ್ರಿ. ನಮ್ಮಪ್ಪ ನಮ್ಮ ತಮ್ಮ ಚಲೋ ಇದ್ರಿ. ನಮ್ಮ ಅವ್ವಾಗ ಮತ್ತು ನಮ್ಮ ತಂಗಿಗೆ ತೊಗೊಂಡು ಬರಕ್ಕೆ ಹೋಗಿ ಅವ್ರಿಗೆ ಹತ್ತಿತ್ರಿ. ನಮ್ಮ ತಮ್ಮಗೆ ಹತ್ತೈತ್ರಿ. ನಮ್ಮ ಅಪ್ಪಗೆ ಜರ ಕಡಿಮೆ ಹತ್ತೈತ್ರಿ. ಈಗ ಈ ವಿಷಯ ಗೊತ್ತಾದ ತಕ್ಷಣ ನೀವು ಸ್ಥಳಕ್ಕೆ ಬಂದಿರಲ್ಲ, ನಿಮ್ಮ ತಮ್ಮ ಮತ್ತು ಇಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿಗೆ ಏನಾಗಿದೆ ಅಂತ ಅನ್ನುವಂಥದ್ದು ಕೂಡ ನಿಮಗೆ ಸುದ್ದಿ ಸಿಕ್ತು? ನಮಗೇನು ಹೇಳಿರ್ಕಿಲ್ರಿ. ನಮ್ಮ ಮನ್ಯಾಗ ನಮ್ಮ ಅಪ್ಪಾಗ ನಮ್ಮ ತಮ್ಮಗೆ ಜರ ಹತ್ತೈತಿ. ನಮ್ಮ ಅವ್ವಾಗ ಮತ್ತು ನಮ್ಮ ತಂಗಿಗೆ ICU ಒಳಗೆ ಇಟ್ಟಾರ ಅಂತ ಹೇಳಿದ್ರಿ ನಮ್ಮ ಗಂಡ. ನಾ ಎಷ್ಟು ಸಲ ಕೇಳೀನಿ ಅವ್ರಿಗೆ, ಹೇಳಿಲ್ರಿ ಅವ್ರು ನಮಗೆ. ಈಗ ಈ ಒಂದು ಘಟನೆ ಆಗಿದಲ್ರಿ, ಯಾರು ಮಾಡಿರ್ಬೋದು ಅನ್ನುವಂಥ ಒಂದು ಏನಾದರೂ ನಿಮಗೆ ಸಂಶಯ ಇದೆನಾ? ಬಟ್ ಅವ್ರಿಗೆ ಏನು ಆಗ್ಬೇಕು ಶಿಕ್ಷೆ ಅಂತೀರಾ? ನಮ್ಮ ರಿಲೇಷನ್ದವರು ಯಾರು ಮಾಡಿಲ್ರಿ, ಮತ್ತು ನಮ್ಮ ಬೀಗರು ಯಾರು ಮಾಡಿಲ್ರಿ. ಇಂಥ ಅವ್ರ ಅಣ್ಣಗಳಾತು ಅತ್ತಿಗಳಾತು ಯಾರು ಮಾಡಿಲ್ರಿ. ಒಂದೀಟನ್ನು ಆದರೂ ಅವ್ರ ಅಕ್ಕನ ತೆಗೆ ಬಂದು ನೋಡಾರ ಅಂತಾರ ಮನಸ್ಸಿನವ್ರು ಇದ್ರಿ. ಅವ್ರು ಅಂಥವ್ರು ಯಾರು ಮಾಡಿಲ್ರಿ. ಹೊರಗಿನವ್ರ ರೊಕ್ಕದ ಸಂಬಂಧ ಇಂಥದ್ದು ಮಾಡಿದಾರ್ರಿ. ಅದು ಈಗ ಅವ್ರಿಗೆ ಏನು ಶಿಕ್ಷೆ ಆಗ್ಬೇಕಂತೀರಿ ನೀವು? ನಾ ಯಾರು ಬಂದರೂ ಒಂದೇ ಮಾತು ಹೇಳಿದ್ರಿ, ಅವ್ರಿಗೆ ಗಲ್ ಶಿಕ್ಷೆನೂ ಆಗಬಾರ್ದು, ಜೈಲು ಶಿಕ್ಷೆನೂ ಆಗಬಾರ್ದು ರೀ. ಸಾರ್ವಜನಿಕ ಕ್ಷೇತ್ರ ಒಳಗೆ ಅವ್ರಿಗೆ ತುಂಡಾಗಿ ಜೀವನ ತಿರುಮಟ್ಟ 1 ಇಂಚ್ ಕತ್ತರಿಸ್ಬೇಕು ರೀ. ಇಷ್ಟ ರೀ ನಮಗೆ ಆಗಿದ್ದು. ನಾವು ತಾಯಿತನ ಕಳ್ಕೊಂಡಿವಿಲ್ರಿ. ಯಾವ ನಮ್ಮ ದೇಶ ಒಳಗೆ ಯಾರು ಇಂಥ ಒಂದು ಕುಟುಂಬ ಆಗಬಾರ್ದಂದ್ರೆ ಅದು ಮಾಡ್ಬೇಕು ರೀ. ನಾವು ನಮ್ಮ ತಂಗಿ ಭವಿಷ್ಯ ಎಲ್ಲ ಹಾಳಾಗೈತೆ ರೀ. ಈಗ ನಿಮ್ಮ ತಂಗಿ ಭಾಳ ಒಂದು ಕನಸುಗಳನ್ನು ಕಾಣ್ತಾ ಇದ್ರು. ನಿಮಗೀಗ ಆಗಿದ್ದ ಘಟನೆ ಬಗ್ಗೆ ಏನು ಒಬ್ಬರ ಮೇಲೆ ಯಾರ ಮೇಲೆ ಅನುಮಾನ ಇದೆನಾ? ಹಂಗೇನು ಅನುಮಾನ ಇಲ್ರಿ ಸರ್. ಯಾರು ರೊಕ್ಕದ ಏನು ವ್ಯವಹಾರಲೇ ಮಾಡಿದಾರ್ರಿ. ಆದ್ರೆ ಯಾರು ಹಿಂಗೆ ಮಾಡಿಲ್ರಿ ಆಕಿ. ಈಗ ನಿಮ್ಮ ತಂಗಿನೂ ಕೂಡ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು. ನಾನು PSI ಆಗ್ತೀನಿ ಅನ್ನುವಂಥದ್ದು ಮಾತನ್ನು ಹೇಳಿದರು. ಜೊತೆಗೆ ಈಗಾಗಲೇ ಓದ್ತಾ ಇದ್ರು, ರಿಸಲ್ಟ್ ಬರೋದಿತ್ತು ಅನ್ನುವಂಥದ್ದು ಕೂಡ ಕೇಳ್ತಾ ಇದೆ. ಏನು ಹೇಳಿದ್ರು ನಿಮ್ಗೆ ಈ ವಿಷಯವಾಗಿ? ನನಗೆ ಆಕಿ 3 ಸಲ TET ಒಳಗೆ ಪಾಸ್ ಆಗಿದ್ದಾಳ್ರಿ. ನಾನು ಆಕಿ ಎಕ್ಸಾಮ್ ಬರ್ಯಾಗ ನಿಪ್ಪಾನಿಗೆ ಹೋಗಿದ್ದೀವಿ ರೀ. ಅಂದ್ರೆ ಜೂನ್ 30ನೇ ತಾರೀಕಿಗೆ ರೀ ಇದು. ಅವಾಗ ನನಗೆ ಲಾಸ್ಟ್ ಹಾಕಿದ್ದ ನನಗೆ ಭೇಟಿ ಆಗಿದ್ರಿ. ಮತ್ತು 8 ದಿವಸದಿಂದ ಮತ್ತು ರವಿವಾರ ದಿವಸ ಆಕಿ ನನಗೆ ಫೋನ್ ಮಾಡಿದ್ದಳ್ರಿ. ರಿಸಲ್ಟ್ ಕೀ ಆನ್ಸರ್ ಬಿಟ್ಟಾರ ನೋಡಿದ್ದೇನಂತೇಳಿ. ನಾನು ಆಕಿ ಪಾಸ್ ಆಗಿದ್ದಲ್ಲ. ಈಗ ಕಾಕಿ ಅರ್ಬಿ ಹಾಕ್ತೀನಿ ಅನ್ನೋಂಥ ಆಸೆ ಇಟ್ಕೊಂಡಿದ್ರು. ಇವತ್ತಿನ ದಿವಸ ಬಿಳಿ ಅರ್ಬಿ ಹಚ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಇದಕ್ಕೆ ಏನಂತೀರಿ? ಆಕಿ ಕನಸೆಲ್ಲ ಚೂರಾಗಿ ಹೋಗಿತ್ರಿ. ಆಕಿ ನಮ್ಮ ಮನೆಗೆ ಬಂದಾಗ 1 ತಿಂಗಳಿಂದ ನಮ್ಮ ಮನೆಗೆ ಬಂದಿಳ್ರಿ ಆಕಿ. ಅವಾಗ ಮತ್ತೊಂದು ಸಲ ಬಂದ್ರೆ ನನ್ನ ಫಿಸಿಕಲ್ ಪಾಸ್ ಆಗೈತಿ, ಮತ್ತೊಂದು ಸಲ PSI ಹಾಕಿ ಅರ್ಬಿ ಹಾಕೊಂಡು ನಿಮ್ಮ ಮನೆಗೆ ಬರ್ತಾನಂತ ಹೇಳಿಡ್ರಿ ನನಗೆ. ಆಕಿ ಬಿಳಿ ಅರ್ಬಿ ಹಾಕೊಂಡು ಹೊಂಟಾಳ್ರಿ. ಪ್ರೆಸೆಂಟಿಗೆ ಆಕಿ ಹಾಸ್ಟೆಲ್ ಒಳಗಿದ್ದು ಓದ್ತಿಳ್ರಿ. ನಮ್ಮ ಒಂದು ಮೊಣಕಾಲು ನೋವು ಇರೋ ಸಲ್ಮಂದ ಬರೋದು ಹೋಗೋದು ಮಾಡ್ತಿದ್ದಳ್ರಿ ಆಕಿ. ಮುದೋಳದಾಗ MA ಓದ್ತಿಳ್ರಿ. ಇನ್ನು ಇಂಗ್ಲೀಷ್ MA ಓದ್ತಿದ್ದಳ್ರಿ. ಲಾಸ್ಟ್ ಇಯರ್ ಇತ್ತು ರೀ ಆಕಿ ದಿನ. ಒಟ್ಟು ಎಷ್ಟು ಜನ ಮಕ್ಕಳು ನಿಮ್ಮ ತಾಯಿಗೆ? ಮತ್ತು ಎಷ್ಟು ಜನರು ಈಗ ಹೆಣ್ಮಕ್ಳೆಷ್ಟು ಗಂಡು ಮಕ್ಕಳೆಷ್ಟು? ಎಷ್ಟು ಜನರು ಈಗ ಆಗಿದೆ? ನಮ್ಮ ಅಪ್ಪಾಗ 5 ಜನ ರೀ. 4 ಜನ ಹುಡುಗ್ಯಾರು. ಒಬ್ಬ ನಮ್ಮ ತಮ್ಮರಿ. ಅವಂಗೆ ಹೆಚ್ಚತ್ತೈತ್ರಿ. ನಮ್ಮ ತಂಗಿ ಪೂರ್ಣ ಎಲ್ಲ ಅದಕ್ಕೆ ಹೇಳಾಗ ಶಬ್ದ ಇಲ್ರಿ ಸರ್. ನನ್ನ ತ್ಯಾಕ ಆ ಪರಿಸ್ಥಿತಿ ಆಗೈತ್ರಿ ನಮ್ಮ ತಂಗಿದ್ರಿ. ಹಂಗೆ ಆಗಬಾರ್ದಿತ್ತು ರೀ, ಯಾರ್ದು ಆಗಬಾರ್ದ್ರಿ ಅವ್ರಿಗೆ. ನೀವು ಕೂಡ ಸಾಕಷ್ಟು ಸಲ ಇಲ್ಲಿ ಬರ್ತಿದ್ರಿ ಹೋಗ್ತಿದ್ರಿ. ನಿಮಗೆ ಈ ರೀತಿ ಘಟನೆ ಆಗತ್ತೆ ಅಂತ ಅನಿಸಿತ್ತಾ? ಅಥವಾ ಯಾರ ಮೇಲಾರ ಡೌಟ್ ಇತ್ತಾ ನಿಮ್ಗೆ ಹಿಂಗೆ ಆಗ್ಬೋದು ಅಂತ ಎಲ್ಲಾರ ಒಂದು ಕಡೆ ಅಳಕಿತ್ತಾ? ಏನು ಹಂಗೇನಿದ್ರಕಿಲ್ರಿ. ನಮ್ಗೇನು ಅಂತದೇ ವೈಯಕ್ತಿಕ ಏನು ಹೇಳ್ತಿದ್ರಕಿಲ್ರಿ ಅವ್ರು. ಅಲ್ಲ, ಈಗ ಜಗಳಗಳಿದ್ರೆ ಸಾಮಾನ್ಯವಾಗಿ ಎಲ್ಲ ನಿಮಗೆ ನಿಮ್ಮ ಅಕ್ಕ ತಂಗಿಯರೆಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತೀರಿ. ಆ ರೀತಿ ನಿಮಗೆ ಯಾರ ಮೇಲಾದರೂ ಒಂದು ಸಂಶಯ ಏನಾರು ಇತ್ತಾ ಅಂತ? ಹೊರಗಿನವ್ರ ಮಾಡಿದಾರ್ರಿ. ಯಾರು ರೊಕ್ಕದ ವ್ಯವಹಾರ ಐತ್ರಿ ನಮ್ಮ ತಮ್ಮನ ಜರ. ರೊಕ್ಕದವ್ ಏನಾರ ಅಂದಿರ್ಬೇಕ್ರಿ, ರೊಕ್ಕ ಕೊಡ್ರಿ ಏನಾರ ಬಾನ್ಕಿ ತೋರಿಸಿರ್ಬೇಕು ಇಷ್ಟ ರೀ. ಮತ್ತು ಇದಕ್ಕಿಂತ ಹೆಚ್ಚಿಂದ ಏನೂ ಆಗಿಲ್ರಿ. ರೊಕ್ಕದಂದ್ರೆ ಈ ಆಸ್ತಿಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಏನೋ ತಗೊಳ್ಳೋದಿತ್ತು? ತಗೊಳ್ಳೋದಿತ್ತು ರೀ. ಅದ್ರ ಸಂಬಂಧ ಅಷ್ಟು ಆಗಿತ್ತು ರೀ. ಅದು ಆಸ್ತಿದು ಏನು ಇಲ್ರಿ. ಏನು ಇಲ್ರಿ. ಈಗ ಒಟ್ಟಾರೆಯಾಗಿ ಈ ಘಟನೆ ನಡೆದಿದೆಯಲ್ಲ, ಈ ಘಟನೆ ಮಾಡಿದವ್ರನ್ನ ನೀವು ಏನು ಶಿಕ್ಷೆ ಆಗ್ಬೇಕಂತ ಆಸೆ ಇದೆ ನಿಮಗೆ?
ಅದ ಹೇಳ್ತೀನಲ್ರಿ ಸರ್, ಅವ್ರಿಗೆ ಗಲ್ಲು ಶಿಕ್ಷೆನೂ ಆಗ್ಬಾರ್ದು ರೀ. ಎಷ್ಟು ವರ್ಷ ಆದ್ರೂ ಅವ್ರು ಜೀವಂತ ಇರ್ತಾರೆ. ಅವ್ರು ಜೈಲೊಳಗೆ ಪುಗ್ಸಟ್ಟೆ ಅನ್ನ ತಿನ್ಕೋತಿರ್ತಾರೆ. ಅವ್ರು ಎಷ್ಟು ವರ್ಷ ಜೀವಂತ ಇದ್ರು ಏನು ಅವ್ರಿಗೆ ಮಾನವೀಯತೆ ಅನ್ನೋದು ಒಂದು ದಿಟ್ಟು ಹೃದಯ ಒಳಗೆ ಬರಂಗಿಲ್ಲ ರೀ ಅವ್ರಿಗೆ ಯಾವ ಧರ್ಮದವ್ರು ಇಲ್ರಿ. ಅವ್ರು ನಮ್ಮ ಭಾರತದೊಳಗೆ ಯಾರು ಮಾಡಿರ್ತಾರೆ ಅವ್ರು ಸಿಗ್ತಾರ್ರಿ, ಇಲ್ಲ ಅನ್ನಂಗಿಲ್ಲ. ನಮ್ಮ ಭಾರತ ಭೂಮಿ ಅಷ್ಟು ಪವಿತ್ರ ಐತ್ರಿ. ಯಾವ ಹಿಂದೂ ಇರಲಿ ಮುಸ್ಲಿಮಿಗೆ ಯಾವ ಧರ್ಮದವ್ರು ಇರಲಿ ರೀ ಅವ್ರು, ಆದ್ರೆ ಅವ್ರಿಗೆ ಜೀವಂತ ಇರು ಮಟ್ಟ ಸಾರ್ವಜನಿಕ ಕ್ಷೇತ್ರ ಒಳಗೆ ರೀ, ಅದು ಜೈಲೊಳಗೆ ಇರಬಾರ್ದು ರೀ. ಸಾರ್ವಜನಿಕ ಕ್ಷೇತ್ರ ಒಳಗೆ ತುಂಡು ಜೀವಂತ ಇರು ಮಟ್ಟ ಅವ್ರು ತುಂಡು ಒಂದು ಇಂಚ್ ದಿವಸ ಕತ್ತರಿಸ್ಬೇಕ್ರಿ. ಅಂಥ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ಅಂಥ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ಈಗ ಎಷ್ಟು ದಿವಸದ ಹಿಂದೆ ನಿಮ್ಮ ತಂಗಿ ನಿಮ್ಮ ಜೊತೆ ಮಾತಾಡಿದ್ಲು? ಲೈವ್ 8 ದಿವಸದಿಂದ ಮಾತಾಡಿದ್ದಳ್ರಿ ಆಕಿ ಇಷ್ಟ ರೀ. ಏನಂತ ಹೇಳಿದ್ರಿ ನಿಮ್ಮ ತಂಗಿ ನಿಮ್ಮ ಜೊತೆ ಏನಂತ ಮಾತಾಡಿದ್ರು? ಸಲ್ಮಾನ್ದು ಮಾತಾಡಿದ್ದಳ್ರಿ, ಮತ್ತೇನು ಮಾತಾಡಿಲ್ರಿ ಆಕಿ ನನ್ನ ಜೊತೆ ರೀ. ರಿಸಲ್ಟ್ ಸಲ್ಮಾನ್ದ ಕೀ ಆನ್ಸರ್ ಬಿಟ್ಟಿದ್ದಿ ನೋಡಿದೇನಂತ ಹೇಳಿದ್ದಳ್ರಿ ಆಕಿ. ಅಷ್ಟೇ ಒಂದಿಟ್ಟು ಮಾತಾಡಿದ್ದಳ್ರಿ ಆಕಿ. ಅಡಿಗೆ ಮಾಡಾಕತ್ತಿಳ್ರಿ, ಆಮೇಲೆ ಮಾತಾಡ್ತಾನಂತ ಫೋನ್ ಇಟ್ಟಿಳ್ರಿ ಆಕಿ. ಅಷ್ಟ ಮಾತಾಡಿದ್ರಿ, ಅದಕ್ಕೆ ಹೆಚ್ಚು ಏನು ಒಂದು ಶಬ್ದವನ್ನು ಮಾತಾಡಿಲ್ರಿ. ಹಂದಿ ಏನು ಹೇಳಿಲ್ರಿ ಆಕಿ. ಇನ್ನು ನಿಮ್ಮ ತಂಗಿಗೆ ಮದುವೆ ಆಗಿರಲಿಲ್ಲ? ಇಲ್ರಿ. ಈಗ 3 ಜನ ಮದುವೆ ಆಗಿತ್ತು, ಇವ್ರು ನಿಮ್ಮ ತಂಗಿಗೆ ಇನ್ನೂ ಮದುವೆ ಆಗಿದ್ದಿಲ್ಲ, ಓದ್ತಾ ಇದ್ಲು, ಏನೋ ಕನಸು ಕಟ್ಕೊಂಡಿದ್ಲು ಅಂತ ಹೇಳ್ತೀವಿ. ಫಿಸಿಕಲ್ ಎಷ್ಟೋ ಸಾರಿ ಪಾಸ್ ಆಗಿದ್ದಳ್ರಿ ಆಕಿ. ಆದ್ರೆ ಮತ್ತೆ PSI ಆಗ್ತು ಅನ್ನೋದು ಕನಸು ಭಾಳ ಇತ್ರಿ ಆಕಿದು. ಒಟ್ಟಾರೆಯಾಗಿ ಏನು ಈಗ ಸಂಬಂಧಿಕರು ಹೇಳುವಂಥ ಮಾತೇನಂತಂದರೆ, ಇವತ್ತಿನ ದಿವಸ ಭಾಳಷ್ಟು ಮನ ಕಲಕುವಂಥ ಘಟನೆ ನಡೆದಿದೆ ಇಲ್ಲಿ. ಏನಂತಂದರೆ ಈ ಒಂದು ರೀತಿ ಆಗಬಾರ್ದಾಗಿತ್ತು. ಯಾಕಂತಂದರೆ ನಮ್ಮ ತಂಗಿ ಮತ್ತು ನಮ್ಮ ತಾಯಿ ಕೂಡ ಮನೆಯಲ್ಲಿ ಒಬ್ಬರೇ ಇದ್ದರು, ಹೀಗಾಗಿ ಭಾಳಷ್ಟು ಕಷ್ಟಪಡ್ತಾ ಇದ್ದರು. ಹಾಗಾಗಿ ಇವತ್ತಿನ ದಿವಸ ಈ ರೀತಿ ಆಗಿರೋ ಘಟನೆ ಭಾಳ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದು ಕೂಡ ಅವರ ಅಕ್ಕ ತಿಳಿಸಿದ್ದಾರೆ. ಶಬಾನ ಅವರು ಅವ್ರ ಅಕ್ಕ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ಅಕ್ಕ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಕೇಳೋಣ. ಅಮ್ಮ ನಮಸ್ಕಾರ. ಏನು ಈ ಒಂದು ಘಟನೆ ಹೆಂಗೆ ಗೊತ್ತಾಯಿತು ನಿಮಗೆ? ಯಾವ ರೀತಿ ಇದನ್ನು ಅರಗಿಸ್ಕೊತಾ ಇದ್ದೀರಾ? ಅದಕ್ಕೆ ಹೇಳೋಕೆ ಶಬ್ದನೇ ಇಲ್ರಿ. ಅಂದ್ರೆ ನಮ್ಗೆ ರಾತ್ರಿ 3 ಗಂಟೆಗೆ ಗೊತ್ತಾಗಿದ್ರಿ. ನಮ್ಮ ಅಕ್ಕನ ಮಗ ಇಲ್ಲೇ ಇದ್ರೆ ಅವ್ನು ಹೇಳಿದ್ರಿ ಪೆಟ್ರೋಲ್ ಹಾಕಿ ಹಿಂಗೆ ಸುಟ್ಟಾರ ಅಂತ ಹೇಳಿ ನಮಗೆ ಫೋನ್ ಹಚ್ಚಿದ್ರಿ ರಾತ್ರಿ. ನಮ್ಮಪ್ಪ ನಮ್ಮ ತಮ್ಮ ಚಲೋ ಇದ್ರಿ. ನಮ್ಮ ಅವ್ವಾಗ ಮತ್ತು ನಮ್ಮ ತಂಗಿಗೆ ತೊಗೊಂಡು ಬರಕ್ಕೆ ಹೋಗಿ ಅವ್ರಿಗೆ ಹತ್ತಿತ್ರಿ. ನಮ್ಮ ತಮ್ಮಗೆ ಹಚ್ಚತ್ತಿತ್ರಿ. ನಮ್ಮ ಅಪ್ಪಗೆ ಜರ ಕಡಿಮೆ ಹತ್ತಿತ್ರಿ. ಈಗ ಈ ವಿಷಯ ಗೊತ್ತಾದ ತಕ್ಷಣ ನೀವು ಸ್ಥಳಕ್ಕೆ ಬಂದಿರಲ್ಲ, ನಿಮ್ಮ ತಮ್ಮ ಮತ್ತು ಇಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿಗೆ ಏನಾಗಿದೆ ಅಂತ ಅನ್ನುವಂಥದ್ದು ಕೂಡ ನಿಮಗೆ ಸುದ್ದಿ ಸಿಕ್ತು? ನಮಗೇನು ಹೇಳಿರ್ಕಿಲ್ರಿ. ನಮ್ಮ ಮನ್ಯಾಗ ನಮ್ಮ ಅಪ್ಪಾಗ ನಮ್ಮ ತಮ್ಮಗೆ ಜರ ಹತ್ತೈತಿ. ನಮ್ಮ ಅವ್ವಾಗ ಮತ್ತು ನಮ್ಮ ತಂಗಿಗೆ IC ಒಳಗೆ ಇಟ್ಟಾರ ಅಂತ ಹೇಳಿದ್ರಿ ನಮ್ಮ ಗಂಡ. ನಾ ಎಷ್ಟು ಸಲ ಕೇಳೀನ್ರಿ ಅವ್ರಿಗೆ, ಹೇಳಿಲ್ರಿ ಅವ್ರು ನಮಗೆ. ಈಗ ಈ ಒಂದು ಘಟನೆ ಆಗಿದಲ್ರಿ, ಯಾರು ಮಾಡಿರ್ಬೋದು ಅನ್ನುವಂಥ ಒಂದು ಏನಾದ್ರು ನಿಮಗೆ ಸಂಶಯ ಇದೆನಾ? ಬಟ್ ಅವ್ರಿಗೆ ಏನು ಆಗ್ಬೇಕು ಶಿಕ್ಷೆ ಅಂತೀರಾ? ನಮ್ಮ ರಿಲೇಷನ್ದವರು ಯಾರು ಮಾಡಿಲ್ರಿ, ಮತ್ತು ನಮ್ಮ ಬೀಗರು ಯಾರು ಮಾಡಿಲ್ರಿ. ಇಂಥ ಅವ್ರ ಅಣ್ಣಗಳಾತು ಅತ್ತಿಗಳಾತು ಯಾರು ಮಾಡಿಲ್ರಿ. ಒಂದಿಟ್ಟು ಆದರೂ ಅವ್ರು ಅಕ್ಕನ ತೆಗೆ ಬಂದು ನೋಡಾರ ಅಂತಾರ ಮನಸ್ಸಿನವ್ರು ಇದ್ರಿ. ಅವ್ರು ಅಂಥವ್ರು ಯಾರು ಮಾಡಿಲ್ರಿ. ಹೊರಗಿನವ್ರ ರೊಕ್ಕ ಸಂಬಂಧ ಇಂಥದ್ದು ಮಾಡಿದಾರ್ರಿ. ಅದು ಈಗ ಅವ್ರಿಗೆ ಏನು ಶಿಕ್ಷೆ ಆಗ್ಬೇಕಂತೀರಿ ನೀವು? ನಾ ಯಾರು ಬಂದರೂ ಒಂದೇ ಮಾತು ಹೇಳಿದ್ರಿ, ಅವ್ರಿಗೆ ಗಲ್ಲು ಶಿಕ್ಷೆನೂ ಆಗಬಾರ್ದು, ಜೈಲು ಶಿಕ್ಷೆನೂ ಆಗಬಾರ್ದು ರೀ. ಸಾರ್ವಜನಿಕ ಕ್ಷೇತ್ರ ಒಳಗೆ ಅವ್ರಿಗೆ ತುಂಡಾಗಿ ಜೀವಂತ ಇರು ಮಟ್ಟ ಒಂದು ಇಂಚ್ ಕತ್ತರಿಸ್ಬೇಕ್ರಿ. ಇಷ್ಟ ರೀ ನಮಗೆ ಆಗಿದ್ದು. ನಾವು ತಾಯಿತನ ಕಳ್ಕೊಂಡಿವಿಲ್ರಿ. ಯಾವ ನಮ್ಮ ದೇಶ ಒಳಗೆ ಯಾರು ಇಂಥ ಒಂದು ಕುಟುಂಬ ಆಗಬಾರ್ದಂದ್ರೆ ಅದು ಮಾಡ್ಬೇಕ್ರಿ. ನಾವು ನಮ್ಮ ತಂಗಿ ಭವಿಷ್ಯ ಎಲ್ಲ ಹಾಳಾಗೈತೆ ರೀ. ಈಗ ನಿಮ್ಮ ತಂಗಿ ಭಾಳ ಒಂದು ಕನಸುಗಳನ್ನು ಕಾಣ್ತಾ ಇದ್ರು. ನಿಮಗೀಗ ಈ ಆಗಿದ್ದ ಘಟನೆ ಬಗ್ಗೆ ಏನು ಒಬ್ಬರ ಮೇಲೆ ಯಾರ ಮೇಲೆ ಅನುಮಾನ ಇದೆನಾ? ಹಂಗೇನು ಅನುಮಾನ ಇಲ್ರಿ ಸರ್. ಯಾರು ರೊಕ್ಕದ ಏನು ವ್ಯವಹಾರಲೇ ಮಾಡಿದಾರ್ರಿ, ಆದ್ರೆ ಹಿಂಗೆ ಯಾರು ಹಿಂಗೆ ಮಾಡಿಲ್ರಿ ಆಕಿ. ಈಗ ನಿಮ್ಮ ತಂಗಿನೂ ಕೂಡ ಸಾಕಷ್ಟು